ವೀಕ್ಷಕರೇ, ಜನರ ಭಾವನೆಗಳು, ವಿಚಾರಗಳು ಈ ವಾಸ್ತವಿಕ ಬದುಕಿನಲ್ಲಿ ಯಾವ ರೀತಿ ಬದಲಾಗಿದೆ, ಕೆಲವು ಮಹತ್ವದ ವಿಷಯಗಳನ್ನು ಈ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ. ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ಜನರನ್ನು ಅಷ್ಟೊಂದು ಹಚ್ಚಿಕೊಳ್ಳಲು ಪ್ರಯತ್ನ ಮಾಡಬಾರದು, ಮೆಚ್ಚಿಸುವಂಥ ಕೆಲಸಗಳನ್ನು ಮಾಡಬಾರದು. ಇಲ್ಲಿ ಯಾರೇ ಅಲ್ಲಿ ನಿಂದಿಸಿದರೆ ನಗುತ್ತಾ ಸ್ವೀಕರಿಸಿ ಹೋಗ್ತಾ ಇರಬೇಕು. ಅದು ನಾಳಿನ ಗೆಲುವು ಖಂಡಿತ ಕಾದಿರುತ್ತದೆ. ಒಂದಲ್ಲ ಒಂದು ದಿನ ನಮ್ಮತನ ಅವರಿಗೆ ಅರ್ಥವಾಗುತ್ತದೆ. ಕಾದು ನೋಡಬೇಕು ಅಷ್ಟೇ. ಅಂದ ಚಂದ, ಬಣ್ಣ, ಸೌಂದರ್ಯ ನೋಡಿ ಎಷ್ಟು ಜನವಾದರೂ ಸಾಲಿನಲ್ಲಿ ನಿಲ್ಲುತ್ತಾರೆ. ಹತ್ತಿ ಹಣ್ಣು ನೋಡಲು ಅತಿ ಸುಂದರ, ನೋಡಲು ಬಣ್ಣ ಕೆಂಪು, ಆದರೆ ಒಡೆದು ನೋಡು ಅದರಲ್ಲಿ ಎಷ್ಟೊಂದು ಹುಳುಗಳು ಇರ್ತವೆ. ಇಲ್ಲಿ ಅಂದವಾದ ಮನಸ್ಸನ್ನು ತಿಳಿಯಲು, ಅರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರ ಸಾಧ್ಯ. ನಾವು ಇತರರನ್ನು ಖುಷಿಯಿಂದ ಇಡಲು ಬಯಸುತ್ತೇವೋ ಆವಾಗಲೇ ನಮಗೆ ಗೊತ್ತಿಲ್ಲದೆ ನಾವೇ ಅವರ ಕಾಲಿನ ಧೂಳಾಗಿ ಬಿಡುತ್ತೇವೆ. ಅಂದರೆ ನಮ್ಮ ಅವಶ್ಯಕತೆ ಅವರಿಗಿದ್ದಾಗ ನಮ್ಮನ್ನು ತುಂಬ ಪ್ರೀತಿ, ಕಾಳಜಿ ಮಾಡೋರ ಥರ ನಾಟಕ ಆಡ್ತಾರೆ. ಅದೇ ನಮ್ಮ ಅವಶ್ಯಕತೆ ಇಲ್ಲ ಅಂದ ಮೇಲೆ ನಮ್ಮನ್ನು ಪ್ರೀತಿ ಮಾಡದೇ ಇರಲಿ, ನೀವು ಯಾರು ಎನ್ನುವುದು ಮರೆತು ಬಿಡುತ್ತಾರೆ. ಹೇಗಿದೆ ಈ ಪ್ರಪಂಚ? ನಿಯತ್ತಿಲ್ಲ, ನಿಯತ್ತಿನ ಕಾಲ ಇಲ್ಲ, ನಿಯತಿಗೆ ಬೆಲೆ ಇಲ್ಲ. ನಾವಿರುವ ಈ ಸಮಾಜದಲ್ಲಿ ಜನರು ಹೇಗಿದ್ದಾರೆ ಎಂದರೆ, ಅವರ ಅವಶ್ಯಕತೆ ಇರುವವರೆಗೆ ಮಾತ್ರ ಚೆನ್ನಾಗಿ ಹೊಗಳಿಕೆ, ಹಾಗೆ ಹೀಗೆ ಎಂದು ಹೇಳಿ ಕೆಲಸ ತೆಗೆದುಕೊಳ್ಳುತ್ತಾರೆ. ಅವರ ಅವಶ್ಯಕತೆ ಮುಗಿದ ಮೇಲೆ ನೀನ್ಯಾರು, ಎಲ್ಲಿಂದ ಬಂದಿದೆ ಎಂದು ತಿರಸ್ಕರಿಸಲು ಪ್ರಾರಂಭಿಸುತ್ತಾರೆ. ಎಂಥ ಮೋಸಗಾರರು ಇವರು, ಎಂಥ ವಿಶ್ವಾಸದ್ರೋಹಿ ಜನರು. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಅತಿ ಆಸೆ ಗತಿ ಕೇಳಿಸಿತು ಎನ್ನುವಂತೆ ಆಸೆ ದುಃಖಕ್ಕೆ ಕಾರಣ ಎಂದು ಆ ಬುದ್ಧ ಹೇಳಿದ್ದಾರೆ. ಇಲ್ಲಿ ನಮ್ಮ ಜೀವನದಲ್ಲಿ ಆಸೆ ಇರಬಾರ್ದಂತಲ್ಲ, ಆದರೆ ಅದು ಅತಿಯಾಗದೆ ಮಿತವಾಗಿರಬೇಕು ಅಷ್ಟೇ. ಆಸೆಗಳು ಹೆಚ್ಚಿದ್ದಾಗ, ಬರುವ ಆದಾಯ ಕಡಿಮೆ ಇದ್ದಾಗ ಸಾಲ ಮಾಡಬೇಕಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ತೊಂದು ವೆಚ್ಚ ಮಾಡಬಾರದು. ನಮ್ಮ ಸಂಪಾದನೆಯ ಪ್ರಕಾರ ನಮ್ಮ ಖರ್ಚು ಮಾಡಬೇಕಷ್ಟೆ. ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಯವರು ಎಷ್ಟೇ ಸಂಪಾದನೆ ಮಾಡಿ ಆಸ್ತಿ ಮಾಡಿದರೂ ನಮ್ಮ ಜೀವನವು ನಮ್ಮ ಸ್ವಂತ ಕೆಲಸದ ಮೇಲೆ ಸಾಗಬೇಕು. ಇಲ್ಲಿ ನಾವು ಮಾಡುವ ಕೆಲಸಕ್ಕೆ ಎಷ್ಟು ಸಂಬಳ ಬರುತ್ತದೆ, ಸಿಗುತ್ತದೆ ಅನ್ನೋದು ಮುಖ್ಯವಲ್ಲ. ನಾವು ಕೆಲಸ ಮಾಡ್ತಾ ಇದ್ದೇವೆ ಅಲ್ಲ ಅನ್ನೋದು ಮುಖ್ಯ. ಏಕೆಂದರೆ ಮನುಷ್ಯನಿಗೆ ಕೆಲಸ ಇಲ್ಲವಾದರೆ ಅವನಿಗೆ ಅವನದೇ ಆದ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ. ಕೆಲಸ ಮಾಡ್ತಾ ಇರಬೇಕಷ್ಟೆ. ಕೆಲವರಿಗೆ ಅವರ ಜೀವನದಲ್ಲಿ ಬರೀ ಸುಳ್ಳು ಹೇಳುವುದರಿಂದ ಮನಸ್ಸಿಗೆ ಸಮಾಧಾನ ಜಾಸ್ತಿ. ಏಕೆಂದರೆ ಅವರಿಗೆ ಅದರಲ್ಲಿಯೇ ಸುಖ ಜಾಸ್ತಿ. ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವ ಕಲೆ ಕರಗತವಾಗಿರುತ್ತದೆ. ಆದರೆ ತಮ್ಮನ್ನು ವಿರೋಧಿಸಿದರೂ ಪರವಾಗಿಲ್ಲ, ಸತ್ಯ ಹೇಳುವ ತಾಕತ್ತು ಅವರಿಗೆ ಕೆಲವರಿಗೆ ಮಾತ್ರ ಇರುತ್ತದೆ. ಯಾರೇ ಆಗಲಿ, ಅವರು ಸಂಕಷ್ಟದಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು. ಮತ್ತು ಸಂತೋಷದ ವಿಷಯಗಳಿಗೆ ಅವರು ಕರೆದಾಗ ಮಾತ್ರ ಹೋಗಬೇಕು. ಕಷ್ಟದಲ್ಲಿದ್ದಾಗ ಅವರು ಕೇಳದೆ ಸಹಾಯ ಮಾಡಬೇಕು. ಇಷ್ಟಪಟ್ಟು ಕೇಳಿದಾಗ ಮಾತ್ರ ಕೊಡಬೇಕು. ನಮ್ಮ ಹತ್ತಿರ ಅಷ್ಟು ಇಷ್ಟು ಇದೆ ಎಂದು ಯಾವತ್ತೂ ತೋರಿಸಿಕೊಳ್ಳಬಾರದು. ನಮ್ಮ ಹತ್ತಿರ ಇಲ್ಲವೆಂದು ಹೇಳಿಕೊಳ್ಳಬಾರದು. ಒಂದು ವೇಳೆ ಇದ್ದರೂ ಇಲ್ಲದಂತೆ ಇರಬೇಕು. ನೀವು ಹೋದರೂ ಬದುಕುಳಿದಂತಿರಬೇಕು. ಇದುವೇ ನಿಜವಾದ ಜೀವನ. ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಗೆಳೆತನವೆಂದರೆ ಬೆಳಕು ಕೊಡುವ ದೀಪದಂತೆ ಇರಬೇಕು. ಅದು ನಮಗೆ ಕತ್ತಲಲ್ಲಿ ದಾರಿ
ತೋರಬಹುದು, ಕಷ್ಟದ ಕಾಲಕ್ಕೆ ನೆರವು ನೀಡಬಹುದು. ನಾವಿರೋ ಈ ಸಮಾಜದಲ್ಲಿ ಎಲ್ಲೇ ಆದರೂ, ಯಾವ ಜಾಗದಲ್ಲಿ ಆದರೂ, ಯಾವಾಗ ನಮ್ಮ ಘನತೆ ಗೌರವ ಕಡಿಮೆ ಆಗುತ್ತಾ ನಡೆದರೆ ಆ ಜಾಗದಲ್ಲಿ ಕ್ಷಣಕಾಲಕ್ಕೂ ಇರಬಾರದು. ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಆ ಜಾಗದಲ್ಲಿ ನಮಗೆ ಬೆಲೆ ಇಲ್ಲ ಅಂದರೆ ಆ ಜಾಗವು ಚಪ್ಪಲಿ ಸಮ ಎಂದು ತಿಳಿದು ಸರಿದು ಹೋಗಬೇಕು. ಅದುವೇ ಸ್ವಾಭಿಮಾನ ಎನ್ನುವುದು. ಈ ಸಮಾಜದ ಜನರೊಂದಿಗೆ ಮಾತನಾಡುವಾಗ ನಮ್ಮ ಮಾತುಗಳು ಯಾವಾಗಲೂ ನೇರವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಸರಳವಾಗಿರಬೇಕು, ಅರ್ಥ ಇರಬೇಕು. ಅನರ್ಥ ಮಾತನಾಡಿ ಪೇಚಿಗೆ ಸಿಕ್ಕಾಕಿಕೊಳ್ಳಬಾರದು. ಇಲ್ಲಿ ಸಣ್ಣ ಸಣ್ಣ ತೂತುಗಳು ದೊಡ್ಡ ಹಡಗನ್ನೇ ಮುಳುಗಿಸಬಹುದು. ಹಾಗೆ ಚಿಕ್ಕ ಚಿಕ್ಕ ಮಾತುಗಳು ಕೂಡ ದೊಡ್ಡ ಸಂಬಂಧವನ್ನು ದೂರ ಮಾಡಬಹುದು. ಅದಕ್ಕೆ ಮಾತನಾಡುವ ಮುಂಚೆ ಸರಿಯಾಗಿ ಯೋಚಿಸಿ ಮಾತನಾಡಬೇಕು. ಅರಿತು ನಡೆದರೆ ಸಂಸಾರ, ಮರೆತು ನಡೆದರೆ ತಿರಸ್ಕಾರ. ಕಲಿಯಬೇಕು ಜೀವನದ ಸಂಸ್ಕಾರ. ಇಲ್ಲದಿದ್ದರೆ ಜನರ ಬಯಸ್ಕರ. ಎಲ್ಲರಿಗೂ ಒಂದು ನಮಸ್ಕಾರ. ನಮ್ಮ ಬದುಕಿನಲ್ಲಿ ನಮ್ಮ ಗಮನವು ಯಾವಾಗಲೂ ನಾವು ಇಟ್ಟ ಗುರಿಯ ಕಡೆಗೆ ಕೇಂದ್ರೀಕೃತವಾಗಿರಬೇಕೇ ಹೊರತು ನಮ್ಮನ್ನು ಹಿಂದೆ ಕಾಲು ಎಳುವರ, ನಿಂದಿಸುವರ, ನಿರ್ಲಕ್ಷಿಸುವರ, ತಿರಸ್ಕರಿಸುವರ ಕಡೆಗೆ ಯಾವತ್ತೂ ಇರಬಾರದು. ನಮ್ಮನ್ನು ನಿರ್ಲಕ್ಷಿಸಿದವರು ತಿರುಗಿ ನೋಡುವಂತೆ ಕೆಲಸ ಮಾಡಿ ತೋರಿಸಬೇಕು. ಇದುವೇ ಜೀವನದ ಸಾಧನೆ, ಸ್ವಾಭಿಮಾನ ಅನ್ನೋದು. ನಮ್ಮ ಜೀವನದಲ್ಲಿ ಕಷ್ಟಪಟ್ಟು ದುಡಿದು ತಿನ್ನಬೇಕು. ನಮ್ಮ ಜೀವನ ತಿನ್ನುವುದಕ್ಕಾಗಿ ಬದುಕಬಾರದು, ಬದುಕೋಕ್ಕಾಗಿ ತಿನ್ನು. ನಿನ್ನತನಕ್ಕಾಗಿ ಬದುಕಬಾರದು, ಪರಿವಾರಕ್ಕಾಗಿ ಬದುಕು. ಪರಾವಲಂಬಿಯಾಗಿ ಬದುಕಬಾರದು, ಸ್ವಾವಲಂಬಿಯಾಗಿ ಬದುಕು. ಸ್ವಾರ್ಥಿಯಾಗಿ ಬದುಕಬಾರದು, ನಿಸ್ವಾರ್ಥಿಯಾಗಿ ಬದುಕು. ಇದುವೇ ಜೀವನ. ಈ ಒಂದು ಚಿಕ್ಕದಾದ ಸಣ್ಣದಾದ ಒಂದು ಕಥೆಯ ಜೊತೆಗೆ ಈ ಸಮಾಜದ ಜನರ ಕೆಲವು ವಿಚಾರಗಳನ್ನು, ಆಲೋಚನೆಗಳು ನಿಮಗೆ ಹೇಳಲು ಇಷ್ಟಪಡುತ್ತೇನೆ. ಇಲ್ಲಿ ಇಬ್ಬರು ಒಡ ಹುಟ್ಟಿದವರು ಆಸ್ತಿ ಪಾಲು ಮಾಡಿ ಜೀವನ ಸಾಗಿಸುತ್ತಿರುತ್ತಾರೆ. ಇಲ್ಲಿ ಯಾವುದೋ ಒಂದು ಸಮಸ್ಯೆ ಬಂದು ತಮ್ಮನು ತುಂಬ ಕಷ್ಟದಲ್ಲಿ ಸಿಕ್ಕಾಕಿಕೊಳ್ಳುತ್ತಾನೆ. ಆಗ ತಮ್ಮನು ಹೊಲ ಗದ್ದೆ ಮಾರಲು ಮುಂದಾದ. ಅಣ್ಣನ ಹತ್ತಿರ ಹಣ ಬಹಳಷ್ಟು ಇತ್ತು. ತಮ್ಮನ ಕಷ್ಟಕ್ಕೆ ಹಣ ಕೊಡಲು ಅವನ ಹತ್ತಿರ ಹಣ ಇರಲಿಲ್ಲ. ತಮ್ಮನು ಹೊಲ ಮಾರಲು ಮುಂದಾದನು. ಅವನ ಕಷ್ಟಕ್ಕೆ ಕೊಡಲು ಹಣ ಇರಲಿಲ್ಲ. ಹೊಲ ಖರೀದಿಸಲು, ಗದ್ದೆ ಖರೀದಿಸಲು ಮಾತ್ರ ಹಣ ಇತ್ತು. ಹೇಗಿದೆ ಈ ಪ್ರಪಂಚ? ಸ್ವಾರ್ಥ ಯಾವ ಅಣ್ಣನೂ ಆಗಲ್ಲ, ಯಾವ ತಮ್ಮನೂ ಆಗಲ್ಲ. ಇದೆಲ್ಲ ಭ್ರಮೆ ಅಷ್ಟೇ. ನಮ್ಮವರು ತಮ್ಮರು, ಅಣ್ಣ ತಮ್ಮ, ಬಂಧು ಬಳಗ. ಎಲ್ಲಿ ಇದು ಸ್ವಾರ್ಥದ ಪ್ರಪಂಚದಲ್ಲಿ ಯಾರಿಗೆ ಯಾರಾಗಲ್ಲ. ಕಲಿಯುಗ. ನೀನು ನಿನ್ನ ಸಂಸಾರ ಸಾಗಿಸುವುದು ಈ ಸಮಾಜದ ಜನರ ಉಪದೇಶದಿಂದಲ್ಲ, ಅವರ ಭಯದಿಂದಲ್ಲ. ನೀನು ನಿನ್ನ ಸಂಸಾರ ಮೇಲೆ ಭಕ್ತಿ ಇಟ್ಟು ದುಡಿದರೆ ನಿನ್ನ ಬುಟ್ಟಿಯಲ್ಲಿ ರೊಟ್ಟಿ, ಇಲ್ಲದಿದ್ದರೆ ಖಾಲಿ ಬುಟ್ಟಿ. ಮೊದಲು ದುಡಿದು ಉಣ್ಣುವುದು ಕಲಿ. ಅಂದಾಗಲೇ ಸಮಾಜದಲ್ಲಿ ಬೆಲೆ. ಜೀವನ ಹೇಗೆಂದರೆ, ನಾವು ಚಿಕ್ಕವರಿದ್ದಾಗ ನಮಗೆ ಸಿಗಲಾರದು ಹತ್ತು ಕರೆದು ಹಠದಿಂದ ಪಡೆಯುತ್ತಿದ್ದೆವು. ಅದೇ ನಾವು ದೊಡ್ಡರಾದಾಗ ನಾವು ಬಯಸಿದ್ದು ಸಿಗದಿದ್ದಾಗ ಹತ್ತು ಮರೆಯುತ್ತೇವೆ ಕಣ್ಣೀರಿಂದ. ಇಷ್ಟೇ ಜೀವನ. ಇಲ್ಲಿ ಹೇಳೋದೊಂದು, ಮಾಡೋದೊಂದು, ಇರೋದೊಂದು, ನಡೆಯೋದೊಂದು. ಜನರ ಮೇಲೆ ನಂಬಿಕೆ, ವಿಶ್ವಾಸವೇ ಉಳಿದಿಲ್ಲ. ಇತ್ತೀಚೆಗೆ ಮೊಬೈಲ್ ಫೋನ್ಗಳು ಬಂದಿನಿಂದ ಜನರಲ್ಲಿ ಸುಳ್ಳಿನ ಮೂಟೆಗಳೇ ಜಾಸ್ತಿ ತುಂಬಿವೆ.
ಗೆಳೆಯನಿಗೆ ಫೋನ್ ಮಾಡಿ ಎಲ್ಲಿದ್ದೀಯ ಎಂದು ಕೇಳಿದರೆ ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಎಂದು ಹೇಳುತ್ತಾನೆ. ಅವನು ಅವನಿಗೆ ನೋಡೇ ಫೋನ್ ಮಾಡಿರ್ತಾನೆ, ಅವನ ಪಕ್ಕದಲ್ಲಿರ್ತಾನೆ. ಅಂದರೆ ಇಲ್ಲಿ ಜನರಲ್ಲಿ ಹೆಚ್ಚು ಸುಳ್ಳಿನ ಮೋಟುಗಳೇ ತುಂಬಿವೆ. ಸತ್ಯ ಎಂಬುದು ದಿನೇ ದಿನೇ ಮಾಯವಾಗ್ತಾ ಇದೆ. ಒಂದು ಕಾಲ ಇತ್ತು, ವ್ಯಕ್ತಿಗೆ ಮತ್ತು ಅವನ ಕೆಲಸಕ್ಕೆ ಬೆಲೆ ಕೊಡುವುದು. ಆದರೆ ಈ ಕಲಿಯುಗದಲ್ಲಿ ವ್ಯಕ್ತಿಗಿಂತ ಹಣಕ್ಕೆ ಬೆಲೆ ಹೆಚ್ಚು. ವ್ಯಕ್ತಿಯ ಗುಣಕ್ಕೆ, ನಡತೆಗೆ ಬೆಲೆ ಕೊಡಲ್ಲ. ಇಲ್ಲಿ ಹಣಕ್ಕೆ ಬೆಲೆ ಕೊಡುತ್ತಾರೆ. ಅದಕ್ಕೆ ನಮ್ಮ ಹತ್ತಿರ ಹಣ ಇಟ್ಟಿರಬೇಕು, ಇಲ್ಲದ್ರೆ ದುಡಿತಿರಬೇಕು. ಇದೇ ಜೀವನ. ಈ ಸಮಾಜದಲ್ಲಿ ಮಾತು ಬಾರದ ಪ್ರಾಣಿ ಬೇಕಾದರೂ ನಂಬಿ, ಆದರೆ ಮಾತಿನಲ್ಲೇ ಮರಳು ಮಾಡುವ ಮನುಷ್ಯನನ್ನು ಎಂದಿಗೂ ನಂಬಬೇಡ. ನಂಬಿಕೆ ಅನ್ನುವುದು ಜೀವನದ ಜೀವಾಳ ಇದ್ದ ಹಾಗೆ. ನಂಬಿಕೆ ಕಳೆದುಕೊಂಡ ಮೇಲೆ ಸಮಾಜದಲ್ಲಿ ಯಾರೂ ಬೆಲೆ ಕೊಡಲ್ಲ. ನಂಬಿಕೆ ಹೊಂದಿದ್ದರೆ ನಿನ್ನ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ತಂದೆ ತಾಯಿಯವರ ಆಶ್ರಯದಲ್ಲಿ, ಮಾರ್ಗದರ್ಶನದಲ್ಲಿ ಬೆಳೆಯುವ ಮಕ್ಕಳಾಗಲಿ ಮತ್ತು ಗಂಡನ ಮಾತು ಕೇಳಿ ಸಂಸಾರ ನಡೆಯುವ ಹೆಂಡತಿಯಾಗಲಿ, ಇವರು ಎಂದಿಗೂ ತಪ್ಪ ದಾರಿ ಹಿಡಿಯುವುದಿಲ್ಲ. ಇದು ಸತ್ಯ ಮಾತು. ಈ ಸ್ವಾರ್ಥದ ಪ್ರಪಂಚದಲ್ಲಿ ಸತ್ಯಕ್ಕಿಂತ ಸುಳ್ಳಿಗೆ ಹೆಚ್ಚು ಬೆಲೆ. ಸತ್ಯ ಮತ್ತು ಸುಳ್ಳಿನ ಓಟದ ಸ್ಪರ್ಧೆಯಲ್ಲಿ ಎಲ್ಲಕ್ಕಿಂತ ವೇಗವಾಗಿ ಓಡಿ ಜಯ ತರುವುದು ಸುಳ್ಳು. ಇಲ್ಲಿ ಹೇಗಿರಬೇಕೆಂದರೆ ಕಣ್ಣಿದ್ದು ಕುರುಡನಾಗಿರು, ತಿಳಿದರೂ ತಿಳಿಯದ ಆಗಿರು, ಅರಿತರೂ ಅರಿಯದ ಆಗಿರು, ಕಂಡರೂ ಕಾಣದ ಆಗಿರು, ಅರಿತರೂ ಅರಿಯದ ಆಗಿರು. ಇದು ಈಗಿನ ಕಾಲದ ಬದುಕು. ಇಲ್ಲಿ ಜಗವು ಒಂದು ಕನ್ನಡಿ ಥರ. ನೀನು ನಗುತ್ತಿರುವಷ್ಟು ದಿನ ಈ ಜಗವು ಕೂಡ ನಿನ್ನ ಜೊತೆ ನಗುತ್ತಿರುತ್ತದೆ. ಆದರೆ ನೀನು ಅಳುತ್ತಿರುವಾಗ ಈ ಜಗವು ಕೂಡ ಅಳುತ್ತದೆ ಎಂದು ನಿನ್ನ ಕನಸು ಮನಸ್ಸಿನಲ್ಲೂ ಭಾವಿಸಬೇಡ. ಒಂದು ವೇಳೆ ಆ ಥರ ಭಾವಿಸಿದರೆ ನಿನ್ನಂಥ ಮೂರ್ಖ ಇನ್ಯಾರಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನಿನ್ನ ಬದುಕು ನಗುತ್ತಲೇ ಸಾಗಲಿ. ಈ ಸಮಾಜದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರಿಗೆ ಕೆಲವರಿಗೆ ದೈಹಿಕ ನೋವು ಇದ್ದರೆ ಮತ್ತು ಕೆಲವರಿಗೆ ಮಾನಸಿಕ ನೋವು ಇರುತ್ತದೆ. ಇನ್ನೂ ಕೆಲವರಿಗೆ ಬದುಕುವ ನೋವಿರುತ್ತದೆ. ಇನ್ನೂ ಕೆಲವರಿಗೆ ಬೆಳೆಯುತ್ತಿರುವ ಮನುಷ್ಯನನ್ನು ಹೇಗೆ ಕಾಲು ಎಳೆಯಬೇಕೆಂಬ ನೋವಿರುತ್ತದೆ. ಇಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ನೋವಿನೊಂದಿಗೆ ಬದುಕುತ್ತಾನೆ. ಆದರೆ ಜೀವನದಲ್ಲಿ ಬರುವ ಕಷ್ಟಗಳನ್ನು ನಿವಾರಿಸಿ ನಗುವಿನೊಂದಿಗೆ ಬದುಕುವನೇ ನಿಜವಾದ ಮನುಷ್ಯ. ನಮ್ಮ ಸಂಬಂಧಗಳು ಮುರಿದು ಹೋಗುವುದು, ಹಾಳಾಗುವುದು ಅವರವರ ದೊಡ್ಡ ದೊಡ್ಡ ಜಗಳಗಳಿಂದೆಲ್ಲ. ಇಲ್ಲಿ ನಮ್ಮ ಹಿಂದೆ ಚಾಡಿ ಹೇಳ್ತಾರಲ್ಲ, ಹಿಂದೆ ಮಾತಾಡ್ತಾರಲ್ಲ, ಅದರಿಂದ ಮಾತ್ರ. ಚಾಡಿ ಹೇಳುವವರನ್ನು ನಮ್ಮ ಚಪ್ಪಲಿ ಬಿಡುವ ಜಾಗದಲ್ಲಿ ಇಡಬೇಕು. ಅದುವೇ ಅವರಿಗೆ ಕೊಟ್ಟ ಶಿಕ್ಷೆ. ನಾವಿರುವ ಸಮಾಜದಲ್ಲಿ ಸುಳ್ಳು ಮತ್ತು ಸತ್ಯ ಈ ಎರಡೂ ಮನೆಯಿಂದ ಆಚೆ ಜೊತೆಯಲ್ಲೇ ಹೊರಡಲು ಸಿದ್ಧ ಆಗ ಸುಳ್ಳು ಇನ್ನೇನು ಸತ್ಯ ಹೊರಡದೆ ಹೊರಗಡೆ ಹೋಗುವಷ್ಟರಲ್ಲಿ ಸುಳ್ಳು ಇಡೀ ಊರೆಲ್ಲ ಸುತ್ತಾಡಿಕೊಂಡು ಬಂದಿತ್ತಂತೆ. ಸುಳ್ಳು ಸದಾ ಹಲವು ಸುಳ್ಳುಗಳ ಜೊತೆಯಾಗಿರಲು ಬಯಸುತ್ತದೆ, ಏಕೆಂದರೆ ಇದಕ್ಕೆ ಭಯ ಜಾಸ್ತಿ. ಸತ್ಯ ಸದಾ ಏಕಾಂಗಿಯಾಗಿಯೇ ಪ್ರಯಾಣಿಸುತ್ತದೆ, ಏಕೆಂದರೆ ಅದಕ್ಕೆ ಧೈರ್ಯ ಜಾಸ್ತಿ. ಇಲ್ಲಿ ಸಮಾಜದಲ್ಲಿ, ಜೀವನದಲ್ಲಿ ನೀನು ಮಾಡಿದಂಥ ತಪ್ಪುಗಳು ಯಾರೂ ನೋಡಲಿಲ್ಲ ಎಂದು ಸಂತೋಷಪಡಬೇಡ. ಇಲ್ಲಿ ನಿನ್ನ ಆತ್ಮ, ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತದೆ ಅಷ್ಟೇ. ಆ ಪರಮಾತ್ಮನು ಕ್ಷಮಿಸಿದರೆ ನಿನ್ನ ಆತ್ಮ ನಿನ್ನ ಕ್ಷಮಿಸುವುದಿಲ್ಲ. ಈ ಸಮಾಜದಲ್ಲಿ ಮೋಸ ಮಾಡಿ ಗೆದ್ದು ಉದ್ಧಾರ ಆಗಿದವರು ಈ ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ನ್ಯಾಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ನಾವಿರುವ ಈ ಸಮಾಜದಲ್ಲಿ, ನಮ್ಮ ಜೀವನದಲ್ಲಿ ನಾವು ಒಬ್ಬರನ್ನು ನಂಬುವುದು ಅದು ಮಾನವೀಯತೆ, ಮತ್ತು ಅದನ್ನು ಅವರು ಉಳಿಸಿಕೊಳ್ಳುವುದು ಅದು ಅವರ ಯೋಗ್ಯತೆ. ಇಲ್ಲಿ ಮಾನವೀಯತೆ ಇಲ್ಲದ ಮನುಷ್ಯನ ಅವನ ಮನಸ್ಸನೇ ಅಲ್ಲ.
ನಮ್ಮ ದೇಶದಲ್ಲಿ ನಾವಿರುವ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಪ್ರಮುಖವಾದದ್ದು. ಶಿಕ್ಷಕರು ಕೇವಲ ಅಕ್ಷರ ಜ್ಞಾನವನ್ನು ನೀಡುವುದಲ್ಲದೆ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನು, ಜೀವನ ಪಾಠಗಳನ್ನು ಮತ್ತು ಉತ್ತಮ ಪ್ರಜೆಗಳಾಗುವ ದಾರಿಯನ್ನು ತೋರುವ ಬದುಕಿನ ಶಿಲ್ಪಿಗಳು. ಅವರು ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳನ್ನು ಜ್ಞಾನವನ್ನು ನೀಡುವುದರೊಂದಿಗೆ ಪ್ರಾಮಾಣಿಕ, ಸಮಯ ಪ್ರಜ್ಞೆ, ಸಹಾನುಭೂತಿ ಗುಣಗಳನ್ನು ಕಲಿಸುತ್ತಾರೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.